ಹಿಂದ್ಗಡೆ ಇಂಥದೆಯಾ ಊಟ ಮಾಡ್ಕೊಂಡು ಪೂಜೆ ಮುಗಿಸಿ ಮನೆಗೆ ಬಂದು ರೆಸ್ಟ್ ಮಾಡಿ ಒಡವೆ ತಗೊಳ್ಳೋಣ ಅಂತ ಒಡವೆ ಅಂಗಡಿಗೆ ಹೋಗ್ತಿದೀವಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ನಮ್ಮ ಅತ್ತವ್ರು ಪಾಯ ಪೂಜೆ ಮಾಡ್ತಿದ್ದಾರೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ನಾನು ಫಸ್ಟ್ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ಹಳೆ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿರೋದೇ ಕೊಟ್ಟಿದ್ದೆ ಮಾಮ ಹಾಕಕ್ಕೆ ಇದೆ ಕೆಳಗಡೆ ಹಾಕಕ್ಕೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬರೀ ಇಂಥದೆಯಾ ಅಲ್ಲೂ ತಂದದ್ದು ಆಯ್ತು ನೆನ್ಕೊಂಡಿಲ್ಲ ಇಲ್ಲ ಮಾತ್ರ ಬಿಡಿ ಸರ್ ಬಂದವರೆಲ್ಲ ಅದೊಂದು ಪುಡಿ ಯಾವುದೋ ಒಂದು ಏನು ವ್ಯಕ್ತಿ ಪೂಜೆ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ದೊಡ್ಡಪ್ಪ ಅವರು ಮನೆ ಕಳಿಸ್ತಿದ್ದಾರೆ. ಅಲ್ಲಿ ಬಾಗಿಲು ನಿಲ್ಲಿಸ್ತಿರಲ್ಲ ಅಲ್ಲಿ ಪೂಜೆ ಮಾಡಬೇಕಿತ್ತು. ಸೊ ದೊಡ್ಡಪ್ಪ ಅವ್ರ ಹತ್ರ ಬಂದು ನಮಗೆಲ್ಲ ಗೊತ್ತಾಗೋಯ್ತು. ಮಮ್ಮಿ ಸಂಪು ಇಲ್ಲ ಊಟ ಮಾಡ್ಕೊಂಡು ಪೂಜೆ ಮುಗಿಸಿ ಮನೆಗೆ ಬಂದು ರೆಸ್ಟ್ ಮಾಡಿ ಒಡವೆ ತಗೊಳ್ಳೋಣ ಅಂತ ಒಡವೆ ಅಂಗಡಿಗೆ ಹೋಗ್ತಿದೀವಿ. ಏನೋ ತೆಗಿತಾಳೆ ಎಷ್ಟೊಂದು ನೋವಾಗಿಲ್ಲ. ಅದು ಮಾತು ಮಾಡಿ ಕರೆಕ್ಟಾಗಿ ಈ ಕಡೆ ನೋವುತ ಆಗಿಲ್ವಾ ಆಯ್ತು ಅದು ಫಸ್ಟ್ ಬೇರೆ ಒಂದ್ಸತಿ ಆಗಲಿಲ್ಲ ಅದಕ್ಕೆ ನೋವಾಯಿತು. ಸ್ಟಿಫ್ ಆಗಿ ನಿಂತ್ಕೋ. ನಿನ್ ಫೇವ್ರೆಟ್ ಗಾಡ್ನ ನೆನ್ಪು ಮಾಡ್ಕೊಂಡು. ನಾನು ಸಾಯಿಬಾಬಾನ ನೆನ್ಪು ಮಾಡ್ಕೊಂಡು ನಿಂತಿದ್ದೆ. ಅಳ್ಳಾಡ್ಬಿಡ. ನಮ್ಮೂರಲ್ಲಿ ರಂಗೋಲಿ ಕಾಂಪಿಟೇಷನ್ ಇದೆ. ಸೊ ರಂಗೋಲಿ ಬಿಡ್ತಿದೀವಿ. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಆ ಕಾಂಪಿಟೇಷನ್ ಇಲ್ಲ, ಸುಮ್ಮನೆ ನೀವೇನಂತೀರಾ ಅಂತ ಹೇಳಿದೆ ಅಷ್ಟೇ. ಇವತ್ತು ನಮ್ಮ ಮನೇಲಿ ಮೊಟ್ಟೆ ಕೋಳಿ ಸಾಂಬಾರ್, ಮುದ್ದೆ, ರೈಸ್ ಆ್ಯಂಡ್ ಸೌತೆಕಾಯಿ ಈರುಳ್ಳಿ ಸೈಡ್ಸ್ಗೆ. ಬನ್ನಿ ಊಟ ಮಾಡೋಣ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಟಿಫನ್ಗೆ ಇಡ್ಲಿ ಮತ್ತು ಕೇಸರಿ ಭಾತ್ ತಿನ್ಕೊಂಡು ಡೇನ ಸ್ಟಾರ್ಟ್ ಮಾಡಿದೆ. ಹಾಕಿ ಇಡ್ಲಿ ಮೇಲೆ ಹಾಕು. ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವ್ಯೂಸ್ ಬರ್ತಿದೆ ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಅಷ್ಟೇ.